ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಸ್ವತ್ತು 2.0 ವೆಬ್ಸೈಟ್ನಲ್ಲಿ ಗ್ರಾಮ ಪಂಚಾಯತಿ ಖಾತಾ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಮೊದಲಿಗೆ ದಾಖಲಾತಿಗಳು ಏನೇನು ಬೇಕು ಅಂತ ತಿಳಿಸ್ಕೊಡ್ತೀನಿ. ಸೇಲ್ ಡೀಡ್ ಅಥವಾ ರಿಜಿಸ್ಟ್ರೇಷನ್ ಕಾಪಿ, EC, ಆಧಾರ್ ಕಾರ್ಡ್ಗೆ ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತೀರೋ ಮೊಬೈಲ್ ನಂಬರ್, ಪಾಣಿ ಹಾಗೂ GPS ಲೊಕೇಶನ್ ಇರುವಂಥ ಫೋಟೋ ಬೇಕಾಗುತ್ತೆ. ಆ ಲೊಕೇಶನಲ್ಲಿ ನೀವು ನಿಂತ್ಕೊಂಡಾದರೂ ಫೋಟೋ ಹೊಡಿಸ್ಕೊಬೋದು, ಇಲ್ಲಾಂದರೆ ಹಾಗೇನಾದ್ರು ಫೋಟೋ ಹೊಡೆದಿರೋದು ಅಪ್ಲೋಡ್ ಮಾಡ್ಬೋದು. EC ಹೇಗಪ್ಪ ತೊಗೊಳೋದು ಅಂದರೆ ಕಾವೇರಿ ಆನ್ಲೈನ್ ವೆಬ್ಸೈಟ್ನಲ್ಲಿ ನಿಮಗೆ ಅಪ್ಲೈ ಮಾಡಬೇಕಾಗಿರ್ತದೆ. ಮತ್ತು EC ಎಷ್ಟು ದಿನ ಅವಕಾಶವಿರುತ್ತದೆ ಅಂದರೆ 1ನೇ ತಾರೀಕು ಅಪ್ಲೈ ಮಾಡಿದ್ರೆ ಅಲ್ಲಿಂದ 15 ದಿನಗಳವರೆಗೂ ಇರುತ್ತೆ. 16ನೇ ದಿನ ಅಪ್ಲಿಕೇಶನ್ ಹಾಕೋಕ್ಕೆ ಹೋದರೆ ಅದು ಸಕ್ಸಸ್ ಆಗೋದಿಲ್ಲ. ಹಾಗೆ ಅಪ್ಲಿಕೇಶನ್ ಹಾಕೋದು ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಮೊದಲಿಗೆ ಗೂಗಲ್ ಸರ್ಚಲ್ಲಿ ಈ ಸ್ವತ್ತು ಪೋರ್ಟಲ್ ಅಂತ ಟೈಪ್ ಮಾಡಬೇಕು. ಆ ಟೈಪ್ ಮಾಡಿದಾಗ ಈ ರೀತಿಯಾದ ವೆಬ್ಸೈಟ್ ಓಪನ್ ಆಗುತ್ತೆ. ತದನಂತರ ಇಲ್ಲಿ ಈ ಖಾತಾ ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೊಬೈಲ್ ನಂಬರ್ ಹಾಗೂ ಕ್ಯಾಪ್ಚರ್ ID ಕೇಳುತ್ತೆ. ಮೊಬೈಲ್ ನಂಬರ್ ಆಧಾರ್ ಕಾರ್ಡ್ ಕೊಟ್ಟರೋ ಮೊಬೈಲ್ ನಂಬರೇ ಇರಬೇಕು ಅಂತ ಏನೋ ಇಲ್ಲ, ಯಾವುದಾದ್ರೂ ನಂಬರ್ ಕೊಡ್ಬೋದು. ತದನಂತರ ಸೆಂಡ್ OTP ಮಾಡಿ, OTPನ ಇಲ್ಲಿ ಹಾಕಿ ಮತ್ತು ಕ್ಯಾಪ್ಚರನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಹೊಸ ಕ್ಯಾಪ್ಚರ್ ಬಂದಿರುತ್ತೆ, ಅದನ್ನು ಎಂಟ್ರಿ ಮಾಡಿ ಲಾಗಿನ್ ಆಗಬೇಕಾಗತ್ತೆ. ಲಾಗಿನ್ ಆದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಈ ರೀತಿ ವೆಬ್ಸೈಟ್ ಓಪನ್ ಆದಾಗ ಇದು ಯಾರ್ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂದರೆ, ಈ ರೀತಿ ವೆಬ್ಸೈಟ್ ಓಪನ್ ಆದರೆ ಇಲ್ಲಿ ಡಿಸ್ಟ್ರಿಕ್ಟ್ ನೇಮ್, ತಾಲೂಕು, ಪಂಚಾಯತಿ, ವಿಲೇಜು, ಸರ್ಚ್ ಅಂತ ಇದೆಯಲ್ಲ, ಇದೆಲ್ಲದರ ಮೇಲೆ ಕ್ಲಿಕ್ ಮಾಡಬೇಕು. ಈ ಆಪ್ಷನಲ್ಲಿ ಯಾರು ಮಾಡ್ಬೋದು ಅಂದರೆ, ಟ್ಯಾಕ್ಸ್ ಯಾರೆಲ್ಲ ಪೇ ಮಾಡಿರ್ತೀರ, ಆ ಟ್ಯಾಕ್ಸ್ ಪೇ ಮಾಡಿದಾಗ ಅದಕ್ಕೆ ಸ್ವತ್ತಿನ ಸಂಖ್ಯೆ ಅಥವಾ ಪ್ರಾಪರ್ಟಿ ID, EPID ನಂಬರ್ ಕೊಟ್ಟಿರ್ತಾರಲ್ಲ, ಅವರು ಈ ರೀತಿಯಾಗಿ ಸರ್ಚ್ ಮಾಡಿದ್ರೆ ನಿಮ್ಗೆ ಈಸಿ ಆಗುತ್ತೆ. ಅಥವಾ ಟ್ಯಾಕ್ಸೇ ಪೇ ಮಾಡಿಲ್ಲ ಅನ್ನೋದಾದರೆ, ಟ್ಯಾಕ್ಸ್ ಪೇ ಮಾಡದೇ ಇರೋರು ಡೈರೆಕ್ಟ್ ಆಪ್ಷನ್ ತಿಳಿಸ್ಕೊಡ್ತೀನಿ ಹೇಗೆ ಅಪ್ಲೈ ಮಾಡ್ಬೋದು ಅಂತ. ಅದೇ ಟ್ಯಾಕ್ಸ್ ಪೇ ಮಾಡಿರೋರು ಇಲ್ಲಿ ಸರ್ಚ್ ಬಟನಲ್ಲಿ ಓನರ್ ನೇಮ್ ಹಾಗೂ ಪ್ರಾಪರ್ಟಿ ID ಆಪ್ಷನ್ ಇರುತ್ತೆ. ಪ್ರಾಪರ್ಟಿ ID ಕ್ಲಿಕ್ ಮಾಡಿ ಪ್ರಾಪರ್ಟಿ ID ಮುಖಾಂತರ ಸರ್ಚ್ ಮಾಡಿದ್ರೆ ನಿಮ್ಮ ನೇಮು, ಸ್ವತ್ತಿನ ವಿಳಾಸ ಬರುತ್ತೆ. ಅಲ್ಲಿ ಡ್ರಾಫ್ಟ್ ಕಾಪಿ ಅಂತ ಬರುತ್ತೆ, ಅದ್ರ ಪಕ್ಕದಲ್ಲಿ ಕ್ಲಿಕ್ ಹಿಯರ್ ಟು ಸಬ್ಮಿಟ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಬೋದು. ಅಥವಾ ಈ ರೀತಿ ನಿಮಗೆ ಸಬ್ಮಿಟ್ ಮಾಡೋಕ್ಕೆ ಆಪ್ಷನ್ ಆಗಲಿಲ್ಲ ಅಂದರೆ ಅದೇ ಪೇಜಲ್ಲಿ ಈ ರೀತಿಯಾಗಿ ಕಾಣಿಸುತ್ತೆ. ಇಲ್ಲಿದೆ ನೋಡಿ, ಸಿಟಿಸನ್ ಸರ್ವಿಸ್ ಅಂತ ಇರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಗೆಟ್ ಈ ಖಾತಾ, ಸಿಟಿಸನ್ ಪೆಂಡಿಂಗ್ ಅಪ್ಲಿಕೇಶನ್, ಸಬ್ಮಿಟ್ ಅಪ್ಲಿಕೇಶನ್, ಅಬ್ಜೆಕ್ಷನ್ ರಿಪೋರ್ಟ್, ರಿಟರ್ನ್ ಅಪ್ಲಿಕೇಶನ್ ಫಾರ್ ಮಾಡಿಫಿಕೇಷನ್, ನ್ಯೂ ಖಾತಾ, ಡೌನ್ಲೋಡ್ ಖಾತಾ, ಸಕ್ಸಸ್ಫುಲಿ ಪೇಮೆಂಟ್, ಈ ರೀತಿ ಆಪ್ಷನ್ ಬರುತ್ತೆ. ಇಲ್ಲಿ ನೀವು ನ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನ್ಯೂ ಅಪ್ಲಿಕೇಶನಲ್ಲಿ ಅಪ್ಲಿಕೇಶನ್ ಆಗ್ತಾ ಇರಬೇಕಾದ್ರೆ ಸರ್ವರ್ ಏನಾದ್ರು ಪ್ರಾಬ್ಲಮ್ ಅಂದಾಗ ಎಲ್ಲಿವರೆಗೂ ಸೇವ್ ಮಾಡಿರ್ತೀರೋ ಅಲ್ಲಿವರೆಗೂ ಸೇವ್ ಆಗಿರುತ್ತೆ, ಅದು ಮತ್ತೆ ಹೊಸದಾಗಿ ಮಾಡೋ ಅವಕಾಶವಿರಲ್ಲ. ಆ ರೀತಿ ಪ್ರಾಬ್ಲಮ್ ಆದಾಗ ಇಲ್ಲಿ ಸಿಟಿಸನ್ ಪೆಂಡಿಂಗ್ ಅಪ್ಲಿಕೇಶನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ಎಲ್ಲಿಗೆ ನೀವು ಸೇವ್ ಮಾಡ್ತೀರೋ ಅಲ್ಲಿಗೆ ಕಂಟಿನ್ಯೂ ಆಗುತ್ತೆ. ಹಾಗೆ ಸಬ್ಮಿಟ್ ಅಪ್ಲಿಕೇಶನ್ನ ನೀವೆಲ್ಲಿ ನೋಡ್ಬೋದು ಅಂದರೆ, ಇಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸಬ್ಮಿಟ್ ಅಪ್ಲಿಕೇಶನ್ ಪ್ರಾಪರ್ಟಿ ID ಅದೆಲ್ಲ ಸಿಗುತ್ತೆ. ತದನಂತರ ಪ್ರಿಂಟೌಟ್ ಅಪ್ರೂವ್ಡ್ ಆದಮೇಲೆ ಪ್ರಿಂಟೌಟ್ ತೊಗೊಬೇಕು ಅಂದರೆ ಡೌನ್ಲೋಡ್ ಖಾತಾ ಅಂತ ಕ್ಲಿಕ್ ಮಾಡಿ, ಸಕ್ಸಸ್ಫುಲ್ ಪೇಮೆಂಟ್ ಆದಮೇಲೆ ನಿಮಗೆ ಡೌನ್ಲೋಡ್ ಖಾತಾ ಆಗುತ್ತೆ. ಖಾತಾಗೆ 50 ರೂಪಾಯಿಯನ್ನು ಚಾರ್ಜ್ ಮಾಡ್ತಾರೆ. ಪೇಮೆಂಟ್ ಮಾಡಿ ಆನ್ಲೈನ್ ಮುಖಾಂತರ ಪ್ರಿಂಟೌಟ್ನ ಪಡೆಯಬಹುದಾಗಿರ್ತದೆ. ಈಗ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂದರೆ, ನೀವು ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿಯಾಗಿ ತೋರಿಸುತ್ತೆ. ಡಿಸ್ಟಿಕ್ ಎಕ್ಸಾಂಪಲ್ ನಾನು ಬೆಂಗಳೂರು ಹಾಕಿದ್ದೀನಿ, ನಾರ್ತ್ ತಾಲೂಕು, ಪಂಚಾಯತಿ, ವಿಲೇಜು. ಇದಾದ ನಂತರ ಪ್ರೊಸೀಡ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ತದನಂತರ ಪ್ರಾಪರ್ಟಿ ಕ್ಲಾಸಿಫಿಕೇಷನ್ ಅಂತ ತೋರಿಸುತ್ತೆ. ಪ್ರಾಪರ್ಟಿ ಕ್ಲಾಸಿಫಿಕೇಷನಲ್ಲಿ ತುಂಬ ಆಪ್ಷನ್ಸ್ ಇರುತ್ತೆ. ಅದರಲ್ಲಿ ಮಾಡಬೇಕಾಗಿರೋದು ಕನ್ವರ್ಟೆಡ್ ಲ್ಯಾಂಡ್, ನಾನ್ ಕನ್ವರ್ಟೆಡ್ ಲ್ಯಾಂಡ್ ಆರ್ ಅಗ್ರಿಕಲ್ಚರ್ ಲ್ಯಾಂಡ್ 11B ಅಂತ ಆಪ್ಷನ್ ಇರುತ್ತೆ. ಬಾಟಮಿಂದ 3ನೇ ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ನೀವು ಆಪ್ಷನ್ನ ಕ್ಲಿಕ್ ಮಾಡೋದು ಬೇರೆ ಬೇರೆ ರೀತಿಯಾಗಿ ಬರುತ್ತೆ. ಆದರೆ ರೆವಿನ್ಯೂ ಲ್ಯಾಂಡ್ಗಳಿಗೆಲ್ಲ ಆಲ್ಮೋಸ್ಟ್ 11B ಬರುತ್ತೆ. ಈ ರೀತಿ ಆಪ್ಷನ್ನೇ ಕ್ಲಿಕ್ ಮಾಡಿ ಮಾಡಬೇಕಾಗತ್ತೆ. ಇಲ್ಲಿ ಪ್ರಾಪರ್ಟಿ ಟೈಪ್ ಬಂದು ನಿವೇಶನ, ವಸತಿ, ಸ್ವತ್ತು, ಈ 3 ಆಪ್ಷನ್ ಇರುತ್ತೆ. ನಿವೇಶನ ಬಂದು ಖಾಲಿ ಜಾಗ, ವಸತಿ ಬಂದು ಮನೆ ಕಟ್ಟಿರೋದು, ಸ್ವತ್ತು ನಿಮ್ಮದೇನಾದ್ರು ಪ್ರಾಪರ್ಟಿ ಕುಂಟೆ ಲೆಕ್ಕದಲ್ಲಿ ಆ ರೀತಿ ಇದ್ದರೆ ಆ ಆಪ್ಷನ್ನ ಕ್ಲಿಕ್ ಮಾಡ್ಬೋದು. ಬಟ್ ಅದು ಇನ್ನೂ ಓಪನ್ ಆಗಿಲ್ಲ, ನಿವೇಶನ ವಸತಿ ಮಾತ್ರ ಓಪನ್ ಆಗಿದೆ, ಅದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಇಲ್ಲಿ ಪ್ರಾಪರ್ಟಿ ಕ್ಯಾಟಗರಿ ಅಂತಿದೆಯಲ್ಲ, ಅಲ್ಲೂ ಕೂಡ ವಸತಿ ಅಥವಾ ನಿವೇಶನ ಅನ್ನೋ ಇರುತ್ತೆ. ನಿವೇಶನ ಅನ್ನೋದು ಕ್ಲಿಕ್ ಮಾಡಿ, ಇಲ್ಲಿ ಕಾರ್ನರ್ ಸೈಟ್ ಅಂತ ಇದೆ ನೋಡಿ, ಇಲ್ಲಿ ಎಸ್ ಆರ್ ನೋ ಆಪ್ಷನ್ ಇರುತ್ತೆ. ಕಾರ್ನರ್ ಸೈಟ್ ಆದರೆ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲಾಂದರೆ ನೋ ಅಂತ ಕ್ಲಿಕ್ ಮಾಡಿ. ಹಾಗೆ ಅಸೆಸ್ಮೆಂಟ್ ನಂಬರ್ ಅಂದರೆ ಏನಪ್ಪ ಅಂದರೆ, ನೀವು ಶೆಡ್ಯೂಲ್ ಏನು 5ನೇ ಪೇಜ್ 6ನೇ ಪೇಜಲ್ಲಿ ನಿಮ್ಮ ಸೇಲ್ ಡೀಡಲ್ಲಿ ಇರುತ್ತಲ್ಲ, ಶೆಡ್ಯೂಲ್ ಪ್ರಾಪರ್ಟಿಲಿ ಅಸೆಸ್ಮೆಂಟ್ ನಂಬರ್ ಅಂತ ಕೊಟ್ಟಿರ್ತಾರೆ. ಆ ನಂಬರ್ನ ಹಾಕ್ಬೋದು, ಇಲ್ಲ ಹಾಕಿದ್ರೂ ಕೂಡ ಇರ್ಬೋದು. ಅಸೆಸ್ಮೆಂಟ್ ನಂಬರ್ಗೆ ಇನ್ನೊಂದು ಹೆಸರು ಅಂದರೆ ಸರ್ವೆ ನಂಬರ್ ಅಂತಲೂ ಕರೀತಾರೆ. ನೀವು ಪಾಣಿ ಗಿಣಿ ಏನಾದ್ರು ಸರ್ಚ್ ಮಾಡಬೇಕು ಅಂದರೆ ಅಸೆಸ್ಮೆಂಟ್ ನಂಬರ್ ಹಾಕಿ ನೀವು ಕೂಡ ಪಾಣಿನ ಪ್ರಿಂಟೌಟ್ನ ತೊಗೊಬೋದಾಗಿರ್ತದೆ. ತದನಂತರ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲೊಂದು ನಿಮಗೊಂದು ಅಪ್ಲಿಕೇಶನ್ ನಂಬರ್ ಜನ್ರೇಟ್ ಆಗುತ್ತೆ. ಗ್ರಾಮ ಪಂಚಾಯತಿ ಹೆಸರು, ಹಾಗೆ ವಿಲೇಜು, ಅಸೆಸ್ಮೆಂಟ್ ನಂಬರ್ ಏನು ಎಂಟ್ರಿ ಮಾಡಿರ್ತೀರ ಅಸೆಸ್ಮೆಂಟ್ ನಂಬರ್, ಹಾಗೆ ಒಂದು ಹೊಸದಾಗಿ ಪ್ರಾಪರ್ಟಿ ID ಜನ್ರೇಟ್ ಆಗುತ್ತೆ. ಇಲ್ಲಿ ನಿವೇಶನ ಅಂತ ಕ್ಲಿಕ್ ಮಾಡಿರ್ತೀರ, ಇಲ್ಲಿ ನಿವೇಶನ.
ತದನಂತರ ಪ್ರೊಸೀಡ್ ಕ್ಲಿಕ್ ಮಾಡಿ. ಇಲ್ಲಿ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಡಾಟಾ ಆ್ಯಸ್ ಪರ್ ದಿ ಕಾವೇರಿ ಅಪ್ಲಿಕೇಶನ್ ಅಂತ ಇರುತ್ತೆ. ನಿಮ್ಮ ಡೀಟೇಲ್ಸ್ ಆಲ್ರೆಡಿ ಕಾವೇರಿ ಅಪ್ಲಿಕೇಶನ್ಸಲ್ಲಿ ಆಗಿರುತ್ತೆ, ರಿಜಿಸ್ಟ್ರೇಷನ್ ಮಾಡಿದಾಗೆ ರೆಕಾರ್ಡ್ ಆಗಿರುತ್ತೆ. ಅಲ್ಲಿ ನೀವು ಇದನ್ನು ಪ್ರೋಸೆಸ್ ಮಾಡಬೇಕಾಗತ್ತೆ. 2004 ನಂತರ ರಿಜಿಸ್ಟ್ರೇಷನ್ ಆಗಿರೋಕ್ಕೆಲ್ಲ ಡಿಜಿಟಲಿ ಹಾಗೆ ಆಟೋಮೆಟಿಕ್ ನೀವು ರಿಜಿಸ್ಟ್ರೇಷನ್ ನಂಬರ್ ಆಗಿದ ತಕ್ಷಣ ಫ್ರೆಚ್ ಆಗುತ್ತೆ. 2004 ಹಿಂದೆ ರಿಜಿಸ್ಟ್ರೇಷನ್ ಆಗಿರೋಕ್ಕೆಲ್ಲ ಆ ರೀತಿ ಆಗೋಲ್ಲ, ಮ್ಯಾನ್ಯುಲಾಗಿ ಎಂಟ್ರಿ ಮಾಡ್ತಾ ಹೋಗಬೇಕಾಗತ್ತೆ. ಇಲ್ಲಿ 2004ಗಿಂತ ಹಿಂದೆ ಆಗಿರುವಂಥ ರಿಜಿಸ್ಟ್ರೇಷನ್ಗಳಿಗೆ ಇಲ್ಲಿ ಎಸ್ ಆರ್ ನೋ ಆಪ್ಷನ್ ಇದೆ ನೋಡಿ, ಅಲ್ಲಿ ನೋ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ನೋ ಅಂತ ಕ್ಲಿಕ್ ಮಾಡಿ ಮ್ಯಾನ್ಯುಲಾಗಿ 4 ಡಿಜಿಟ್ ಅಥವಾ 5 ಡಿಜಿಟ್ ಇರುವ ದಾಸ್ತಾವೇಜು ಸಂಖ್ಯೆಯನ್ನು ಎಂಟ್ರಿ ಮಾಡಿ, ಯಾವ ಡೇಟಲ್ಲಿ ರಿಜಿಸ್ಟ್ರೇಷನ್ ಆಯಿತು ಮತ್ತು ಅದನ್ನು 5 MB ಒಳಗಡೆ ಎಲ್ಲ ಸೇಲ್ ಡೀಡ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ. ಅಪ್ಲೋಡ್ ಮಾಡಿ ಸೇವ್ ಮಾಡೋದು. ಇದೊಂದೇ ಆಪ್ಷನ್ ನಿಮಗೆ 2004ಗಿಂತ ಹಿಂದಿನ ರಿಜಿಸ್ಟ್ರೇಷನ್ ಆಗಿರೋರಿಗೆ ಕೆಲಸ ಇರೋವಂಥದ್ದು. ತದನಂತರ 2004 ನಂತರ ಆ ರಿಜಿಸ್ಟ್ರೇಷನ್ ಆಗಿರೋರಿಗೆ ಅಷ್ಟು ಕೆಲಸ ಇರೋದಿಲ್ಲ. ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಇದೆ ಎಂಟ್ರಿ ಮಾಡಿದ್ನಲ್ಲ, ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ನ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿ ಹಿಂದೆಗಡೆ 4ನೇ ಪೇಜಲ್ಲಿ ಅಥವಾ 3ನೇ ಪೇಜಲ್ಲಿ ಸೇಲ್ ಡೀಡಲ್ಲಿ ಇರುತ್ತೆ ನಿಮಗೆ. ಎಂಟ್ರಿ ಮಾಡಿ ಗೆಟ್ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮ್ಮ ರಿಜಿಸ್ಟ್ರೇಷನ್ ಕಾಪಿಲಿ ಏನಿರುತ್ತೋ ಫುಲ್ ಡೀಟೇಲ್ಸ್ ನಿಮಗೆ ಫೆಚ್ ಆಗುತ್ತೆ. ನೀವು ಯಾರ ಹೆಸರಲ್ಲಿ ತೊಗೊಂಡ್ರಿ, ಯಾರು ನಿಮಗೆ ಮಾರಿದ್ರು, ಎಷ್ಟು ಮೆಜರ್ಮೆಂಟ್ಸ್ ಇದೆ, ಏನೇನಿದೆ ಎಲ್ಲ ಫುಲ್ಲು ದಾಖಲಾತಿಗಳು ಅದರಲ್ಲಿ ಕಾಣಿಸುತ್ತೆ. ತದನಂತರ ಸೇವ್ ಮಾಡಬೇಕು, ಇಲ್ಲ ಪ್ರೊಸೀಡ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್, ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಏನು ಎಂಟ್ರಿ ಮಾಡಿದರೆ ಅದು ಬರುತ್ತೆ. ಸೇಲ್, ಆಮೇಲೆ ಆರ್ಟಿಕಲ್ ಟೈಪ್, ಮತ್ತು ಇದ್ರ ಯಾವಾಗ ರಿಜಿಸ್ಟ್ರೇಷನ್ ಆಯಿತು, ಮತ್ತು ಮೀಟರ್ಸಲ್ಲಿ ಏನು ಮೆಜರ್ಮೆಂಟ್ಸ್ ಇದೆ, ಮತ್ತು ಸ್ಕ್ವೇರ್ ಫೀಟಲ್ಲಿ ಏನು ಮೆಜರ್ಮೆಂಟ್ಸ್ ಇದೆ ಅದು ಸೇವ್ ಆಗುತ್ತೆ. ಅದನ್ನು ಮತ್ತೊಮ್ಮೆ ನೋಡಬೇಕು ಅಂದರೆ ವ್ಯೂ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಪ್ರೊಸೀಡ್ ಅಂತ ನೆಕ್ಸ್ಟ್ ಕ್ಲಿಕ್ ಮಾಡಿ. ಇಲ್ಲಿ ಐ ಅಕ್ಸೆಪ್ಟ್ ದಿ ಏರಿಯಾ ಮೆನ್ಷನ್ಡ್ ಇನ್ ದಿ ರಿಜಿಸ್ಟರ್ಡ್ ಡೀಡ್ ಫೆಚ್ ಫ್ರಮ್ ಕಾವೇರಿ ಸಿಸ್ಟಮ್ ಅಂತ ತೋರಿಸುತ್ತೆ. ನಿಮ್ಮ ಸೇಲ್ ಡೀಡಲ್ಲಿ ಇರುವ ಯಥಾವತ್ತಾಗಿ ಇಲ್ಲಿ ಮೀಟರ್ಸಲ್ಲಿ ಮತ್ತು ಸ್ಕ್ವೇರ್ ಫೀಟಲ್ಲಿ ತೋರಿಸುತ್ತೆ. ಅಕಸ್ಮಾತ್ ಏನಾದ್ರು ತೋರಿಸಲಿಲ್ಲ ಅನ್ನೋದಾದರೆ ಏನು ಮಾಡಬೇಕು, ಐ ಅಬ್ಜೆಕ್ಟ್ ಈ ಎರಡನೇ ಆಪ್ಷನ್ನ ಕ್ಲಿಕ್ ಮಾಡಬೇಕು. ಎರಡನೇ ಆಪ್ಷನ್ನ ಕ್ಲಿಕ್ ಮಾಡಿ ನಿಮ್ಮ ಮೆಜರ್ಮೆಂಟ್ ಮೀಟರ್ಸಲ್ಲಿ ಮತ್ತು ಸ್ಕ್ವೇರ್ ಫೀಟಲ್ಲಿ ಏನಿದೆಯೋ ಅದನ್ನು ಇಲ್ಲಿ ಆಪ್ಷನ್ಸ್ ತೋರಿಸಿದೆ, ಆಪ್ಷನ್ನ ಕ್ಲಿಕ್ ಮಾಡಬೇಕಾಗತ್ತೆ. ನೀವು ಮೀಟರ್ಸಲ್ಲಿ ಹಾಕಿದ್ರೆ ಸಾಕು, ಆಟೋಮೆಟಿಕ್ಕಾಗಿ ಸ್ಕ್ವೇರ್ ಫೀಟಲ್ಲಿ ಫೆಚ್ ಆಗುತ್ತೆ. ತದನಂತರ ಪ್ರೊಸೀಡ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಪ್ರೊಸೀಡ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಅಲ್ಲೇನಾಗುತ್ತೆ, ಕೆಲವೊಂದು ಬಾರಿ ಸರ್ವರ್ ಪ್ರಾಬ್ಲಮ್ ಇರೋದ್ರಿಂದ ಕಂಟಿನ್ಯೂ ಆಗ್ತಾಯಿಲ್ಲ. ಅವಾಗ ಏನು ಮಾಡಬೇಕು, ನಾನು ಆವಾಗಲೇ ಹೇಳಿದ ಹಾಗೆ ಮತ್ತೊಮ್ಮೆ ರಿಟರ್ನ್ ಸಬ್ಮಿಟ್ ಇದು ಪೆಂಡಿಂಗ್ ಅಪ್ಲಿಕೇಶನ್ಗೆ ಹೋಗಿ ಅಲ್ಲಿ ಮತ್ತೆ ರಿಟರ್ನ್ ತೊಗೊಂಡಾಗ ನಿಮಗೆ ನೀವೇನು ಡಿಸ್ಟ್ರಿಕ್ಟ್ ನೇಮ್ ಕ್ಲಿಕ್ ಮಾಡಿರ್ತೀರ, ಡಿಸ್ಟ್ರಿಕ್ಟ್ ನೇಮ್ ಕ್ಲಿಕ್ ಮಾಡಿದ ತಕ್ಷಣ ನೀವು ಯಾವುದು ಅಪ್ಲಿಕೇಶನ್ ಆಗಿರ್ತೀರೋ ಅಲ್ಲಿಂದ ಕಂಟಿನ್ಯೂ ಆಗುತ್ತೆ. ತದನಂತರ ಈ ರೀತಿಯಾಗಿ ನೀವು ಪ್ರೊಸೀಡ್ ನೆಕ್ಸ್ಟ್ ಹೊಡೆದ ಮೇಲೆ ಇಲ್ಲಿ ನಿಮ್ಮದು KYC ಆಪ್ಷನ್ಸ್ ಬರುತ್ತೆ. KYC ಆಪ್ಷನ್ ಓನರ್ ಯಾರು ಇರ್ತೀರ, ಜಂಟಿ ಇದ್ದರೆ ಜಂಟಿ, ಇಲ್ಲ ಸಿಂಗಲ್ ಇಂಡಿವಿಜುವಲ್ ಆದರೆ ಸಿಂಗಲ್ ಅವ್ರ ಹೆಸರು ತೋರಿಸುತ್ತೆ. ಜಂಟಿ ಇದ್ದರೆ ಆದರೆ 1, 2 ಆ ಥರ ಎಷ್ಟು ಜನ ಜಂಟಿ ಇರ್ತಾರೋ ಅವ್ರಿಗೆ ಸಪ್ರೇಟ್ ತೋರಿಸ್ತಾ ಹೋಗುತ್ತೆ. ತೋರಿಸಲಿಲ್ಲ ಅಂದರೆ ಒಂದೊಂದು ಬಾರಿ ಇಬ್ಬರದು ಕೂಡ ಒಟ್ಟಿಗೆ ಕೇಳುತ್ತೆ. ಆವಾಗ ಇಬ್ಬರಲ್ಲಿ ಯಾರಾದರೂ ಒಬ್ಬರು KYC ಮಾಡಬೇಕಾಗತ್ತೆ. ಇಲ್ಲಿ ಸೆಲೆಕ್ಟ್ ಆಪ್ಷನ್ ಇದೆ, ಎಕ್ಸೆಪ್ಟ್ ಓಕೆ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಡೂ KYC ಅಂತಿದೆಯಲ್ಲ, ಡೂ KYC ಮೇಲೆ ಕ್ಲಿಕ್ ಮಾಡಿ. ಆವಾಗ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಸೆಂಡ್ ಮಾಡಿ, ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿ, ಅದಕ್ಕೆ OTP ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತಾರೋ ಅದಕ್ಕೆ OTP ಬರುತ್ತೆ. OTP ಹಾಕಿದ ತಕ್ಷಣ ನಿಮ್ಮ ಡೀಟೇಲ್ಸ್ ಎಲ್ಲ ಬರುತ್ತೆ. ಅಲ್ಲಿ ಡೀಟೇಲ್ಸಲ್ಲಿ 2 ಆಪ್ಷನ್ಸ್ ಫಿಲ್ ಆಗಿರೋದಿಲ್ಲ. ಇದು ಕಂಪ್ನಿನ ಆರ್ಗನೈಸೇಷನ್ನ ಎಸ್ ಆರ್ ನೋ ಅಂತ ಕ್ಲಿಕ್ ಮಾಡಿ ಅಂತಿರುತ್ತೆ. ಅಕಸ್ಮಾತ್ ಕಂಪ್ನಿ ಆದರೆ ಎಸ್ ಅಂತ ಕ್ಲಿಕ್ ಮಾಡಿ, ಅಥವಾ ನೋ ಅಂದರೆ ನೋ ಅಂತ ಕ್ಲಿಕ್ ಮಾಡಿ. ಆಲ್ಮೋಸ್ಟ್ ನೋನೇ ಆಗುತ್ತೆ, ನೋ ಅಂತ ಕ್ಲಿಕ್ ಮಾಡಿ. ಆಮೇಲೆ ಸನ್ ಆಫ್, ವೈಫ್ ಆಫ್ ಆ ಆಪ್ಷನ್ಸ್ ಪೆಂಡಿಂಗ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿಕೊಂಡು ಕೆಳಗೆ ಮತ್ತೊಮ್ಮೆ ನಿಮ್ಮ ಮೊಬೈಲ್ ನಂಬರ್ ಎಂಟ್ರಿ ಮಾಡಬೇಕಾಗತ್ತೆ. ಮೊಬೈಲ್ ನಂಬರ್ ಎಂಟ್ರಿ ಮಾಡಿ OTP ತೊಗೊಳ್ಳಿ. OTP ತೊಗೊಂಡು OTPನ ಎಂಟ್ರಿ ಮಾಡಿ ವೆರಿಫೈ ಆಪ್ಷನ್ ಬರುತ್ತೆ, ವೆರಿಫೈ ಮಾಡಿ ಆಮೇಲೆ ಸೇವ್ ಮಾಡಿ. ಸೇವ್ ಮಾಡೆಲ್ಲ ಆದಮೇಲೆ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಎಕ್ಸಿಸ್ಟಿಂಗ್ ಓನರ್ ನೇಮ್, ನಿಮ್ಮ ಹಸ್ಬೆಂಡ್ ಹೆಸರು ಮತ್ತು ಅಡ್ರೆಸ್ಸು, ನಿಮ್ಮ ಆಧಾರ್ ಕಾರ್ಡಲ್ಲಿ ಏನಿದೆಯೋ ಹೇಗೆ ಫೆಚ್ ಆಯಿತೋ ಆ ಡೀಟೇಲ್ಸ್ ಫೆಚ್ ಆಗುತ್ತೆ. ತದನಂತರ ಪ್ರೊಸೀಡ್ ನೆಕ್ಸ್ಟ್ ಕ್ಲಿಕ್ ಮಾಡಿ. ಇಲ್ಲಿ ಟೆನೆಂಟ್ ನೇಮ್ ಮೇಲೆ ಟೆನೆಂಟ್ ಐಡೆಂಟಿಫಿಕೇಷನ್ ನೇಮ್, ಟೆನೆಂಟ್ ಮೊಬೈಲ್ ನಂಬರ್ ಅಂತ ಕೇಳ್ತಾ ಇದೆ. ಅದೇನು ಅವಶ್ಯಕತೆ ಇರೋದಿಲ್ಲ, ಅದು ಹಾಕಿದ್ರೆ ಹಾಕ್ಬೋದು, ಬಿಟ್ಟರೆ ಬಿಡ್ಬೋದು. ಪ್ರೊಸೀಡ್ ಅಂತ ನೆಕ್ಸ್ಟ್ ಕ್ಲಿಕ್ ಮಾಡಿ. ತದನಂತರ ಇಲ್ಲಿ GPS ಲೊಕೇಶನ್ ಕೇಳುತ್ತೆ, ಲೊಕೇಶನ್ ಆಫ್ ಪ್ರಾಪರ್ಟಿ ಅನ್ನೋ ಆಪ್ಷನ್ ಬರುತ್ತೆ. ಅಲ್ಲಿ ನಿಮಗೆ GPS ಲೊಕೇಶನ್ ಇರೋ ಜಾಗ ಎಲ್ಲ ತೋರಿಸುತ್ತೆ. ಅಲ್ಲಿ ನಿಮ್ಮ ಏರಿಯಾ ನೇಮು ಮತ್ತು ನಿಮ್ಮ ಡಿಸ್ಟಿಕ್ಕು ಹಾಕಿದ್ರೆ ಆಟೋಮೆಟಿಕ್ಕಾಗಿ ಅಲ್ಲಿ ಸೇವ್ ಇಲ್ಲ ಸರ್ಚ್ ಆಪ್ಷನ್ ಇರುತ್ತೆ. ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಈ ಆಪ್ಷನ್ ಇಲ್ಲಿರುತ್ತೆ, ಅದು ಇದರಲ್ಲಿ ಶೋ ಆಗ್ತಾಯಿಲ್ಲ. ಈಗ ಎಕ್ಸಾಂಪಲ್ ಬೆಂಗಳೂರು ಯಾವುದೋ ಒಂದು ಏರಿಯಾ ಹೆಸರು ಹಾಕಿ, ಏರಿಯಾ ಹೆಸರು ಮತ್ತು ಅದರ ತಾಲೂಕು ಹಾಕಿ ಸರ್ಚ್ ಅಂತ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಆ ಜಾಗಕ್ಕೆ ಬಂದು ನಿಮ್ಮ GPS ಲೊಕೇಶನ್ ನಿಂತ್ಕೊಳ್ಳುತ್ತೆ. ಆವಾಗ ಆ ರೀತಿ ಫೆಚ್ ಮಾಡಿದಾಗ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ.
ಪ್ರೈವೇಟ್ ಲ್ಯಾಂಡ್, ಲ್ಯಾಂಡ್ ನೇಮ್, ರೆಸಿಡೆಂಟಿಂಗ್ ಆನ್ ಟೈಪ್, ನಿಯರೆಸ್ಟ್ ಲ್ಯಾಂಡ್ ಮಾರ್ಕ್, ಏರಿಯಾ, ಪಿನ್ ಕೋಡ್ ಬರುತ್ತೆ. ಇಲ್ಲಿ ಕೆಲವೊಂದು ಆಪ್ಷನ್ಸ್ ಆದಷ್ಟು ಫೆಚ್ ಆಗುತ್ತೆ, ತೋರಿಸುತ್ತೆ. ಇಲ್ಲ ಅಂದರೆ ಕೆಲವೊಂದು ಡೀಟೇಲ್ಸ್ನ ನೀವು ಹಾಕಬೇಕಾಗತ್ತೆ. ಆಮೇಲೆ ಆಟೋಮೆಟಿಕ್ಕಾಗಿ ನೀವು ಫೆಚ್ ಮಾಡಿರೋ ಲ್ಯಾಟಿಟ್ಯೂಡ್ ಮತ್ತು ಲ್ಯಾಂಗಿಟ್ಯೂಡ್ ಎರಡೂ ಇದರಲ್ಲಿ ಶೋ ಆಗುತ್ತೆ. ಆಮೇಲೆ ನೀವೇನು ನಾನು ಹೇಳಿದ್ನಲ್ಲ GPS ಲೊಕೇಶನ್ ಫೋಟೋ ಬೇಕು ಅಂತ, ಅದು GPS ಲೊಕೇಶನ್ ಫೋಟೋ JPG ಫಾರ್ಮ್ಯಾಟಲ್ಲೇ ಇರಬೇಕು, 500 KB ಒಳಗಡೆ ಇರಬೇಕಾಗತ್ತೆ. ಅದನ್ನು 500 KB ಇಲ್ಲ ಅಂದರೆ ಅದನ್ನು ರಿಡ್ಯೂಸ್ ಮಾಡಿಕೊಂಡು ಪೇಂಟ್ಗೆ ಹೋಗಿ ರಿಡ್ಯೂಸ್ ಮಾಡಿಕೊಂಡು ಈ ಜಾಗದಲ್ಲಿ ಆಪ್ಷನಲ್ಲಿ ಇಲ್ಲಿ ಆಪ್ಷನ್ ಬರುತ್ತೆ, ಬ್ರೌಸ್ ಆಪ್ಷನ್ ಬರುತ್ತೆ, ಬ್ರೌಸ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಿ. ಆಮೇಲೆ ಸೇವ್ ಆಪ್ಷನ್ ಬರುತ್ತೆ, ಸೇವ್ ಮಾಡಬೇಕಾಗತ್ತೆ. ಸೇವ್ ಮಾಡಿದ ತಕ್ಷಣ ನೆಕ್ಸ್ಟು ಈ ಆಪ್ಷನ್ ಬರುತ್ತೆ, ಶೆಡ್ಯೂಲ್ ಆಫ್ ದಿ ಪ್ರಾಪರ್ಟಿ. ಇಲ್ಲೇನಂತ ಇದೆ ನೋಡಿ, ಆಲ್ರೆಡಿ ನೀವು ರಿಜಿಸ್ಟ್ರೇಷನ್ ನಂಬರ್ ಹಾಕಿರೋದ್ರಿಂದ 2004 ಆಗಿರೋದ್ರಿಂದ ಆಟೋಮೆಟಿಕಾಗಿ ಫೆಚ್ ಆಗಿದೆ. 30 ಫೀಟ್ ಈ ರೀತಿ ಸೈಟ್ ನಂಬರ್ ಮೆಚ್ ಆಗುತ್ತೆ. ಆಗಿದ್ದರೂ ಕೂಡ ಈ ಆಪ್ಷನ್ ಬ್ಲ್ಯಾಂಕ್ ಇರುತ್ತೆ. ಇಲ್ಲಿ ಆಲ್ರೆಡಿ ಇನ್ನೊಂದು ಸರಿ ಯಾಕಪ್ಪ ಕೇಳುತ್ತೆ, ನಾವು ತಲೆ ಕೆಡಿಸ್ಕೊಳೋದು ಬೇಡ. ಈಗೇನು ಯಥಾವತ್ತಾಗಿದೆಯೋ ಅದನ್ನೇ ನಿಮ್ಮ ಸೇಲ್ ಡೀಡ್ ನೋಡಿಕೊಂಡು ಹಾಕಿ ಸೇವ್ ಮಾಡಿ ಪ್ರೊಸೀಡ್ ಮಾಡಿದರೆ ನೆಕ್ಸ್ಟ್ ಆಪ್ಷನಲ್ಲಿ ಇಲ್ಲಿ ನಿಮ್ಮ ಮೆಷರ್ಮೆಂಟ್ ಕೇಳುತ್ತೆ. ನಾರ್ತ್ ಸೌತ್ ಎಷ್ಟಿದೆ, ಈಸ್ಟ್ ವೆಸ್ಟ್ ಎಷ್ಟಿದೆ, ಅದನ್ನು ಮೆನ್ಷನ್ ಯಥಾವತ್ತಾಗಿ ನಿಮ್ಮ ಪೇಪರಲ್ಲಿ ಇದ್ದಾಗೆ ಮಾಡಿದರೆ ಸ್ಕ್ವೇರ್ ಫೀಟು ಮತ್ತು ಸ್ಕ್ವೇರ್ ಮೀಟ್ರಲ್ಲಿ ಆಟೋಮೆಟಿಕ್ಕಾಗಿ ಬರುತ್ತೆ. ಅದಾದ ನಂತರ ಈ ರೀತಿಯಾಗಿ ಓಪನ್ ಆಗುತ್ತೆ, ಈ ಪೇಜ್ ಓಪನ್ ಆಗುತ್ತೆ. ಅನ್ಡಿವೈಡೆಡ್ ಫ್ಲ್ಯಾಟ್ ಸೈಜ್ ಅಥವಾ ಬಿಲ್ಡಿಂಗ್ ಏರಿಯಾ ಕೇಳುತ್ತೆ. ಇಲ್ಲಿ ಖಾಲಿ ಜಾಗ ಆಲ್ಮೋಸ್ಟ್ ಪಂಚಾಯತಿ ಲೆವೆಲಲ್ಲಿರೋರು ಯಾರೆಲ್ಲಾರ್ದು ಆಲ್ಮೋಸ್ಟ್ ಖಾಲಿ ಜಾಗ ಇರೋದ್ರಿಂದ ಇಲ್ಲಿ ವೆಕೆಂಟ್ ಲ್ಯಾಂಡ್ ಅಂತ ಆಪ್ಷನ್ ಇದೆ. ವೆಕೆಂಟ್ ಲ್ಯಾಂಡ್ ಆಪ್ಷನ್ ಕ್ಲಿಕ್ ಮಾಡಿ ಇಲ್ಲಿ ಪ್ರೊಸೀಡ್ ನೆಕ್ಸ್ಟ್ ಅಂತ ಕೊಡಿ. ಪ್ರೊಸೀಡ್ ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ಇಲ್ಲಿ ಗ್ರಾಮ ಮತ್ತು ಸರ್ವೆ ನಂಬರ್ ಕೇಳುತ್ತೆ. ಅಲ್ಲಿ ಬ್ಲ್ಯಾಂಕ್ ಇರುತ್ತೆ, ನೀವೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳೋದು ಬೇಡ. ಸರ್ವೆ ನಂಬರ್ ನಾನು ಹೇಳಿದ ಹಾಗೆ ಅಸೆಸ್ಮೆಂಟ್ ನಂಬರ್ ಅಥವಾ ಸರ್ವೆ ನಂಬರ್ ಎರಡೂ ಒಂದೇ ಆಗಿರ್ತದೆ. ಸರ್ವೆ ನಂಬರ್ನ ಎಂಟ್ರಿ ಮಾಡಿ. ಎಕ್ಸಾಂಪಲ್ ಸರ್ವೆ ನಂಬರ್ 101/1, 101/2 ಆ ಥರ ಇತ್ತು ಅಂದರೆ 101 ಅನ್ನೋದನ್ನು ಮಾತ್ರ ಎಂಟ್ರಿ ಮಾಡಿ. ಇಲ್ಲಿ ಸರ್ಚ್ ಅಂತ ಕ್ಲಿಕ್ ಮಾಡಿ. ಸರ್ಚ್ ಅಂತ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಇದು ಸರ್ವೆ ನಂಬರ್ ಆ್ಯಂಡ್ ಇಸ ನಂಬರ್ ನಾಟ್ ಅವೈಲೇಬಲ್ ಅಂತ ಶೋ ಆಗುತ್ತೆ. ಆಲ್ಮೋಸ್ಟ್ ಎಲ್ಲದಕ್ಕೂ ಅದೇ ರೀತಿ ಆಗ್ತಾಯಿದೆ. ಇಲ್ಲಿ ಮತ್ತೊಮ್ಮೆ 101 ಇಲ್ಲಿ ಏನು ಹಾಕಬೇಕಪ್ಪ ಅಂದರೆ ಸ್ಟಾರ್ ಹಾಕಬೇಕು. 101 ಸ್ಟಾರ್ ಇಸ ನಂಬರ್ 1 ಅಂತ ಕ್ಲಿಕ್ ಮಾಡಿ ಇಲ್ಲಿ ಸೇವ್ ಅಂತ ಕ್ಲಿಕ್ ಮಾಡಿದ್ರೆ ನೀವೇನು ಹಾಕಿರ್ತೀರೋ ಆ ಸರ್ವೆ ನಂಬರ್ ಇಲ್ಲಿ ಪ್ರೊಸೀಡ್ ಆಗುತ್ತೆ. ತದನಂತರ ಪ್ರೊಸೀಡ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಡಾಕ್ಯುಮೆಂಟ್ ಅವೈಲೇಬಲ್, ಏನೇನು ಡಾಕ್ಯುಮೆಂಟ್ ಹಾಕಬೇಕು ಅಂದರೆ ಇಲ್ಲಿ 4 ರೀತಿಯ ಡಾಕ್ಯುಮೆಂಟ್ ಕೇಳುತ್ತೆ. ಒಂದು ಪಾಣಿ, RTC, ಋಣಭಾರ ಪ್ರಮಾಣಪತ್ರ, EC, ನೋಂದಾಯಿತ ಪರಿತ್ಯಾಜ್ಯನ ಪತ್ರ ಹಾಗೂ ಕನ್ವರ್ಟೆಡ್ ಲ್ಯಾಂಡ್ಗಳಾದರೆ ಕನ್ವರ್ಟೆಡ್ ಲ್ಯಾಂಡ್ಗೆ ನಿಮಗೆ ಕನ್ವರ್ಟ್ ಮಾಡಿರೋದಕ್ಕೆ ಡಿಪಾರ್ಟ್ಮೆಂಟಿಂದ ನೀಡಿರ್ತಾರಲ್ಲ ಆ ಪತ್ರನ ಹಾಕಬೇಕಾಗುತ್ತದೆ. ಕನ್ವರ್ಟೆಡ್ ಲ್ಯಾಂಡ್ ಅಲ್ಲದೆ ಹೋದರೆ ಆ ಆಪ್ಷನ್ನ ಬಿಟ್ಟು 3 ಆಪ್ಷನ್ನ ಮಾಡಬೇಕಾಗತ್ತೆ. ಇಲ್ಲಿ ಪಾಣಿ ಸೆಲೆಕ್ಟ್ ಮಾಡಿಕೊಂಡು ಪಾಣಿನ ಡೌನ್ಲೋಡ್ ಮಾಡಿದರೆ ಪಾಣಿನ ಅಪ್ಲೋಡ್ ಮಾಡಬೇಕಾದ್ರೆ 5 MB ಒಳಗಡೆ ಬೇಕು. PDF ಫಾರ್ಮ್ಯಾಟಲ್ಲಿ ಎಲ್ಲ ಇರಬೇಕಾಗತ್ತೆ. ನೀವು ಯಾವತ್ತು ಪಾಣಿನ ತೊಗೊಂಡಿರ್ತೀರೋ ಆ ಡೇಟ್ ಮೆನ್ಷನ್ ಮಾಡಿ, ಅದರ ಸರ್ವೆ ನಂಬರ್ ಇಲ್ಲ ಅಸೆಸ್ಮೆಂಟ್ ನಂಬರ್ ಹಾಕಿ ಪಾಣಿನ ಇದು ಮಾಡಿ. ಹಾಗೆ ECಲಿ ಬಂದು ನಿಮ್ಮ ECಲಿ ಯಾವ ಡೇಟು ನೀವು ಅಪ್ಲಿಕೇಶನ್ ಹಾಕಿರ್ತೀರೋ ಆ ಡೇಟನ್ನು ಮೆನ್ಷನ್ ಮಾಡಿ ECಲಿ. ಹಾಗೆ ಅದನ್ನು ಕೂಡ ಸ್ಕ್ಯಾನ್ ಮಾಡ್ಕೊಳ್ಳಿ 5 MB ಒಳಗಡೆ. ಆಮೇಲೆ ಅದರಲ್ಲಿರುವಂಥ ಡಾಕ್ಯುಮೆಂಟ್ ಎಕ್ಸಾಂಪಲ್ DSP-EC-A ಅಥವಾ 040-2025-26 ಅಂತ ಇರುತ್ತಲ್ಲ ಆ ನಂಬರ್ನ ಇಲ್ಲಿ ಡಾಕ್ಯುಮೆಂಟ್ ನಂಬರ್ ಜಾಗದಲ್ಲಿ ಮೆನ್ಷನ್ ಮಾಡಿ. ಹಾಗೆ ನೋಂದಾಯಿತ ಪರಿತ್ಯಾಜ್ಯನ ಪತ್ರ ಅಂದರೆ ಏನಪ್ಪ ಅಂದರೆ ಸೇಲ್ ಡೀಡ್, ಕನ್ನಡದಲ್ಲಿ ಈ ರೀತಿ ಕರೀತಾರೆ. ಸೇಲ್ ಡೀಡ್ ಅಥವಾ ರಿಜಿಸ್ಟ್ರೇಷನ್ ಪತ್ರವನ್ನು ಈ ರೀತಿ ಸ್ಕ್ಯಾನ್ ಮಾಡಿ 5 MB ಒಳಗಡೆ ಮಾಡಬೇಕಾಗತ್ತೆ. ಮಾಡಿದ ನಂತರ ಪ್ರೊಸೀಡ್ ನೆಕ್ಸ್ಟ್ ಕ್ಲಿಕ್ ಮಾಡಿದ್ರೆ ಮತ್ತೆ ಏನು ಕೇಳುತ್ತೆ ಅಂದರೆ ನಿಮ್ಮ ಓನರ್ ನೇಮ್. ಆಧಾರ್ ಕಾರ್ಡಲ್ಲಿ ಕೆಲವೊಬ್ಬರು ಕಸ್ಟಮರ್ಸ್ದು ಏನಾಗುತ್ತೆ, ಕೆಲವೊಬ್ಬರು ಓನರ್ಗಳ್ದು ಆಧಾರಲ್ಲೇ ಒಂಥರ ಇರುತ್ತೆ ಮತ್ತು ಸೇಲ್ ಡೀಡಲ್ಲೇ ಒಂಥರ ಇರುತ್ತೆ. ಆ ನೇಮ್ನ ಕೇಳುತ್ತೆ. ಈ 1 ಅನ್ನೋ ಆಪ್ಷನ್ನಲ್ಲಿ ಕೇಳುತ್ತೆ KYC ಹೇಗೆ ಮಾಡಿದ್ದೀರಾ ಅನ್ನೋದ್ರ ಬಗ್ಗೆ ಕೇಳುತ್ತೆ, ಮಾಹಿತಿ ಕೇಳುತ್ತೆ. ಹೆಸರು ಬರುತ್ತೆ, ಇಲ್ಲಿ ಪಂಚಾಯತಿ ಯಾವುದು ಬರುತ್ತೆ, ಹಾಗೆ ರಿಸಲ್ಟ್ ಮ್ಯಾಚ್ ಆಗಿದೆಯಾ ಅನ್ಮ್ಯಾಚ್ಡ್ ಅಂತ ಮಿಸ್ ಮ್ಯಾಚ್ ಅಂತ ಕೇಳುತ್ತೆ. ಅದ್ರ ಬಗ್ಗೆ ಚಿಂತೆ ಬೇಡ, ತಲೆ ಕೆಡಿಸ್ಕೊಳೋದು ಬೇಡ. ಮತ್ತೊಮ್ಮೆ 2ನೇ ಬಾರಿ ಕಾವೇರಿ ಡೀಡ್ ಓನರ್ ಅಂದರೆ ನಿಮ್ಮ ಸೇಲ್ ಡೀಡಲ್ಲಿ ಹೇಗಿತ್ತು ಇದು ಆಪ್ಷನ್ ಬಂದು, ಆಧಾರ್ ಕಾರ್ಡಲ್ಲಿ ಹೇಗಿತ್ತು ಅನ್ನೋದು ಈ ಆಪ್ಷನ್ ಬಂದು ನಿಮ್ಮ ರಿಜಿಸ್ಟ್ರೇಷನ್ ಪತ್ರದಲ್ಲಿ ಏನಿದೆ ಅಂತ. ಅಕಸ್ಮಾತ್ ಮಿಸ್ ಮ್ಯಾಚ್ ಏನಾರು ಆಗಿದ್ದರೆ ತಲೆ ಕೆಡಿಸ್ಕೊಳೋದು ಬೇಡ. ಇಲ್ಲಿ ಆಪ್ಷನ್ ಬರುತ್ತೆ, ಇಲ್ಲಿದೆ ನೋಡಿ. ಈ ಆಪ್ಷನಲ್ಲಿ ನಾನು ಇಲ್ಲಿ ಕ್ಲಿಕ್ ಮಾಡಿದ್ದಿಲ್ಲ, ರಾಂಗ್ ಮಿಸ್ ಮ್ಯಾಚ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಸಾಕಷ್ಟು ಆಪ್ಷನ್ ಇರುತ್ತೆ. ಅಲ್ಲಿ ರಾಂಗ್ ಮಿಸ್ ಮ್ಯಾಚ್ ಅಂತ ಇರುತ್ತೆ. ರಾಂಗ್ ಮಿಸ್ ಮ್ಯಾಚ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಅಂತ ನೆಕ್ಸ್ಟ್ ಕ್ಲಿಕ್ ಮಾಡಿ. ಅದಾದ ನಂತರ ಈ ರೀತಿ EC ಡೀಟೇಲ್ಸ್ ಕೇಳುತ್ತೆ. ಈ ಆಪ್ಷನಲ್ಲಿ ನೀವು ರಿಜಿಸ್ಟ್ರೇಷನಲ್ಲಿ ಏನು ನಂಬರ್ ಎಂಟ್ರಿ ಮಾಡಿದ್ರಲ್ಲ ಆ ರಿಜಿಸ್ಟ್ರೇಷನ್ ನಂಬರ್ ತೋರಿಸುತ್ತೆ. ಅದು 2004 ನಂತರ ಮಾಡಿದವ್ರಿಗೆ, ಅದರ ಮುಂಚಿನವ್ರಿಗೆ ಆ ರೀತಿ ಆಪ್ಷನ್ ತೋರಿಸೋದಿಲ್ಲ, ಡೈರೆಕ್ಟ್ EC ಬರುತ್ತೆ.
ಇ ಸಿಲಿ ನಾನು ಹೇಳಿದಾಗೆ DSP ESP ಡ್ಯಾಶ್ EC ಡ್ಯಾಶ್ ಆ ಥರ ಇರೋ ಆಪ್ಷನ್ ಇರುತ್ತಲ್ಲ, ಅದನ್ನು ಫುಲ್ಲಾಗಿ ಎಂಟ್ರಿ ಮಾಡಿ 15 ದಿವಸದ ಒಳಗೆ ಇರಬೇಕಾಗುತ್ತೆ. ಈ ಫೆಚ್ EC ಡೀಟೇಲ್ಸ್ ಅಂತ ಇರೋದಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಆಟೋಮೆಟಿಕ್ಕಾಗಿ ನಿಮ್ಮ EC ಏನು ಕಾಪಿ ಬಂದಿರುತ್ತಲ್ಲ ಅದೇ ರೀತಿಯಾಗಿ ಯಥಾವತ್ತಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆಗಿ ಅದನ್ನು ಕ್ಲೋಸ್ ಮಾಡ್ಕೊಳ್ಳಿ. ಕ್ಲೋಸ್ ಮಾಡಿಕೊಂಡು ನಿಮ್ಮ EC ಇಲ್ಲಿ ಏನು ಡೀಟೇಲ್ಸ್ ಇರುತ್ತೋ ಅದು ಮತ್ತೊಮ್ಮೆ ಕೆಳಗಡೆ ಎಲ್ಲ ಡೀಟೇಲ್ಸ್ ಫೆಚ್ ಆಗುತ್ತೆ, ಎಲ್ಲ ಡೀಟೇಲ್ಸ್ ತೋರಿಸುತ್ತೆ. ತೋರಿಸಿದ ನಂತರ ಕನ್ಫರ್ಮ್ ಮಾಡಿಕೊಂಡು ಪ್ರೊಸೀಡ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಪ್ರೊಸೀಡ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ 2 ಬಾಕ್ಸ್ ಬರುತ್ತೆ. ಅದು ಎಸ್ ಆರ್ ನೋ, ಈ ಎಲ್ಲ ಡೀಟೇಲ್ಸ್ ಕರೆಕ್ಟಾಗಿದೆಯಾ, ಎಸ್ ಆರ್ ನೋ ಅಂತ ಆಪ್ಷನ್ ಇರುತ್ತೆ. ಅದು 2 ಬಾಕ್ಸನ್ನು ಕೂಡ ಟಿಕ್ ಮಾಡಿ. ಟಿಕ್ ಮಾಡಿದ ನಂತರ ನಿಮಗೊಂದು ಡ್ರಾಫ್ಟ್ ಕಾಪಿ ಬರುತ್ತೆ. ಇಷ್ಟೊತ್ತರೆಗೂ ಏನು ನೀವು ಟೈಪ್ ಮಾಡಿದ್ರಲ್ಲ ಆ ಡ್ರಾಫ್ಟ್ ಕಾಪಿ ಬರುತ್ತೆ. ಅದನ್ನು ಡೌನ್ಲೋಡ್ ಅಥವಾ ಮಾಡ್ಕೊಳ್ಳಿ, ಇಲ್ಲ ಪ್ರಿಂಟರ್ ಏನಾದ್ರು ಕನೆಕ್ಟ್ ಆಗಿದೆ ಡೈರೆಕ್ಟಾಗಿ ಪ್ರಿಂಟನ್ನು ತೊಗೊಳ್ಳಿ. ತೊಗೊಂಡಿದ ನಂತರ ಕೆಳಗಡೆ ಫೈನಲ್ ಸೇವ್ ಅಥವಾ ಇನ್ನೊಂದು ಸರಿ ಚೆಕ್ ಮಾಡಬೇಕಾ ಅಂತ 2 ಆಪ್ಷನ್ ಬರುತ್ತೆ, 2-3 ಆಪ್ಷನ್ ಬರುತ್ತೆ. ಏನಾದ್ರು ಆಲ್ರೆಡಿ ನೀವೆಲ್ಲ ಡೀಟೇಲ್ಸ್ ಕರೆಕ್ಟಾಗಿ ಹಾಕ್ತಾ ಬಂದಿದ್ದರೆ ಫೈನಲ್ ಸೇವ್ಗೆ ಹೋಗಿ. ಫೈನಲ್ ಸೇವ್ಗೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಡ್ರಾಫ್ಟ್ ಏನು ತೋರಿಸುತ್ತೆ ಅಂತ ಹೇಳಿದ್ನಲ್ಲ, ಡ್ರಾಫ್ಟ್ ಆಟೋಮೆಟಿಕ್ಕಾಗಿ ಕ್ಲೋಸ್ ಆಗುತ್ತೆ. ಒಂದು ಹಿಂಬರಹ ಪತ್ರ ಅಂತ ಓಪನ್ ಆಗುತ್ತೆ. ಎಕ್ಸಾಂಪಲ್ ನೋಡಿ, ಈ ರೀತಿಯಾಗಿ ಇರುತ್ತೆ ಹಿಂಬರಹ ಪತ್ರ. ಈ ಹಿಂಬರಹ ಪತ್ರ ಡೌನ್ಲೋಡ್ ಮಾಡ್ಕೊಬೇಕು ಕಂಪಲ್ಸರಿ. ನಾನು ಎಕ್ಸಾಂಪಲ್ ತೋರಿಸ್ತಿದ್ದೀನಲ್ಲ, ಈ ಹಿಂಬರಹ ಪತ್ರನ ಡೌನ್ಲೋಡ್ ಮಾಡ್ಕೊಬೇಕು. ಆಮೇಲೆ ಆ ಡ್ರಾಫ್ಟ್ ಕಾಪಿನ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟೌಟ್ ತೊಗೊಂಡು ನಿಮ್ಮ ಪಂಚಾಯತಿಗೆ ಸಬ್ಮಿಟ್ ಮಾಡಬೇಕು. ಇಲ್ಲ ಆಟೋಮೆಟಿಕ್ಕಾಗಿ ಇಷ್ಟು ದಿನಗಳ ಕಾಲ ಅಂತ ಆದಮೇಲೆ ನಿಮ್ಮ ಈ ಖಾತಾ ರೆಡಿ ಆಗುತ್ತೆ. ಈ ಖಾತಾ ರೆಡಿ ಆದಮೇಲೆ ನೀವು ಅಲ್ಲೇ ತೊಗೊಂಡೋಗಿದ್ರೆ ತೊಗೊಬೋದು, ಇಲ್ಲಾಂದರೆ ಮೊದಲಿಗೆ ತೋರಿಸಿದ ಹಾಗೆ ಇಲ್ಲಿ ಡ್ರಾಫ್ಟ್ ಖಾತಾ ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ 50 ರೂಪಾಯಿಗಳ ಪೇಮೆಂಟ್ ಏನೋ ಇರುತ್ತೆ, ಆ ಪೇಮೆಂಟ್ ಮಾಡಿದ್ರೆ ನಿಮಗೆ ಸಕ್ಸಸ್ಫುಲ್ ಈ ಖಾತಾ ನಿಮಗೆ ಡೌನ್ಲೋಡ್ ಆಗುತ್ತೆ. ದಯವಿಟ್ಟು ಈ ವಿಡಿಯೋ ನೋಡಿದವರು ದಯವಿಟ್ಟು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ದಯವಿಟ್ಟು ಇನ್ನೂ ಹೆಚ್ಚಿನ ವಿಡಿಯೋಗಳು ಇದಕ್ಕೆ ಸಂಬಂಧಪಟ್ಟದ್ದು ಮತ್ತು ಸರ್ಕಾರದ ಸ್ಕೀಮ್ಗಳ ಬಗ್ಗೆ ಸಂಬಂಧಪಟ್ಟದ್ದು ಎಲ್ಲ ವಿಡಿಯೋಗಳನ್ನು ನಿಮಗೆ ಅಪ್ಲೋಡ್ ಮಾಡ್ತೀನಿ, ತಿಳಿಸ್ಕೊಡ್ತೀನಿ. ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಉಪಯುಕ್ತ ಆದರೆ. ಥ್ಯಾಂಕ್ ಯು.